Hello everyone, welcome to the English class. In our today's class, we are going to continue the lesson Rio and Medio. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು Rio and Medio ಅನ್ನೋ ಒಂದು ಪಾಠವನ್ನು ಮುಂದುವರಿಸೋಣಂತ. In our last class, we have seen that so after signing a deed that Americans had a complaint, and that complaint is regarding the children. So children used to come and play in the orchard of Americans, and that is why our writer he asked Don Anselmo to come and meet. A meeting was arranged, and Don Anselmo he comes to a meeting, and in that meeting our writer, the lawyer Cedillo, he is explaining what is going on, what is the complaint about, and he asked Don Anselmo that he is a respected person in his village, and he says that please say tell to the children that do not play in the orchard of Americans, let them live happily in their new house. So that's how he asked to our Don Anselmo. Whether he agrees to that or not, we will study in our today's class. ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಏನಂತಂದ್ರೆ ಆ ಒಂದು ಕರಾರು ಪತ್ರ ಅಂತ ಏನು ಹೇಳ್ತೀವಲ್ಲ, ಸೈನ್ ಮಾಡ್ತಾರೆ, ಒಂದು ಡೀಡನ್ನು ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ, ಮನೆಯನ್ನು ತಮ್ಮ ಜಾಗವನ್ನು ಮಾರ್ತಾರೆ, ಆ ಜಾಗ $1,200 ಮಾರ್ತಾರೆ. ಮಾರಿದ ನಂತರ ಕೆಲವೊಂದು ದಿನ ಆದ ನಂತರ ಒಂದು ಕಂಪ್ಲೇಂಟ್ ಬರುತ್ತೆ ಸೆಡಿಲೋ ಕಡೆ, ನಮ್ಮ ರೈಟರ್ ಲಾಯರ್ ಕಡೆ. ಆ ಒಂದು ಕಂಪ್ಲೇಂಟ್ ಬಂದಾಗ ಸೆಡಿಲೋ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾರೆ. ಸೊ ಮೀಟಿಂಗಿಗೆ ಡಾನ್ ಆ್ಯನ್ಸೆಲ್ಮೋ ಬರ್ತಾರೆ. ಅದೇ ರೀತಿ ಅವ್ರ ಬಿಹೇವಿಯರ್ ಇರುತ್ತೆ, ಅದೇ ತರಹದ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾರೆ ಅವರು. ಇನ್ನು ಮೀಟಿಂಗ್ನಲ್ಲಿ ಯಾಕೆ ಮೀಟಿಂಗನ್ನು ಕರೆದಿದ್ದಾರೆ ಅಂಥೇಳಿ ಸೆಡಿಲೋ ಮಾತನಾಡ್ತಾರಲ್ಲಿ. ಸೆಡಿಲೋ ಹೇಳ್ತಾರೆ ಈ ಒಂದು ಮೀಟಿಂಗ್ ಕರೆಯೋಕ್ಕೆ ಕಾರಣ ಏನಂತಂದರೆ ಆ ವಿಲೇಜ್ ಏನಿದೆಯಲ್ಲ ರಿಯೋ ಆ್ಯಂಡ್ ಮೆಡಿಯೋ, ಅದರದ್ದು ಮಕ್ಕಳುಗಳು ಏನದಾರಲ್ಲ ಈ ಒಂದು ಅಮೇರಿಕನ್ಸ್ ಖರೀದಿ ಮಾಡಿರುವಂಥ ಜಾಗದೊಳಗೆ ಬರ್ತಾರೆ. ಅವರು ತೋಟದಲ್ಲಿ ಬಂದು ಅಲ್ಲಿ ಆಟ ಆಡ್ತಾರೆ, ಅಲ್ಲಿ ಹೂಗಳನ್ನು ಹರಿತಾರೆ, ಆ ಒಂದು ಗಿಡಗಳು ಏನದಾವಲ್ಲ ಮರಗಳು ಏನದಾವ ಅದರ ಸುತ್ತಾರೆ ಫೆನ್ಸನ್ನು ಹಾಕ್ತಾರೆ ಅಂತ ಇದು ಒಂದು ಕಂಪ್ಲೇಂಟ್ ಅಂಥೇಳಿ ಕರೆದಿರ್ತಾರೆ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಸೆಡಿಲೋ ಡಾನ್ ಆ್ಯನ್ಸೆಲ್ಮೋ ಕಡೆ ಕೇಳ್ಕೋತಾರೆ ಏನಂತಂದ್ರೆ, ನೀವು ರೆಸ್ಪೆಕ್ಟೆಡ್ ಪರ್ಸನ್ ಅದಿರಿ ನಿಮ್ಮ ವಿಲೇಜಲ್ಲಿ, ನೀವು ನಿಮ್ಮ ವಿಲೇಜರನ್ನು ನಿಮ್ಮ ಆ ಹುಡುಗರನ್ನು ಮಾತನಾಡಿ ಅವ್ರಿಗೆ ಹೇಳ್ರಿ ಇವ್ರ ಜಾಗದಲ್ಲಿ ಬಂದು ಆಟ ಆಡಬೇಡ್ರಿ ಅಂಥೇಳಿ ತಿಳಿಸ್ರಿ ಅಂಥೇಳಿ ಕೇಳ್ಕೊತಾರೆ. ಆದರೆ ಡಾನ್ ಆ್ಯನ್ಸೆಲ್ಮೋ ಅದನ್ನು ಒಪ್ತಾರ ಅಥವಾ ಒಪ್ಪೋದಿಲ್ಲ, ಒಪ್ಪಿದ್ರೆ ಯಾವ ರೀತಿ ಒಪ್ತಾರ, ಇನ್ನು ಒಪ್ಪಲಿಲ್ಲ ಅಂದರೆ ಎದಕ್ಕೆ ಅವರು ಒಪ್ಪೋದಿಲ್ಲ, ಯಾವ ಒಂದು ಕಾರಣಕ್ಕೆ ಒಪ್ಪೋದಿಲ್ಲ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಿನಲ್ಲಿ ಕಲಿಯೋಣಂತ. Open page number 50, 9th paragraph. Don Anselmo stood up. We have all learned to love these Americans, he said, because they are good people and good neighbors. I sold them my property because I knew they were good people, but I did not sell them the trees in the orchard. See, now Don Anselmo he is explaining something to that Cedillo, that writer. So what he says, let us see. Don Anselmo stood up. So after listening to the words of this writer, lawyer Cedillo, so Don Anselmo now he stood up. ನೋಡ್ರಿ, ಇನ್ನು ಮೀಟಿಂಗ್ ಎದಕ್ಕೆ ಯಾವ ಒಂದು ಕಾರಣಕ್ಕೆ ಕರೆದಿದ್ದಾರೆ, ಸೊ ಅದನ್ನೆಲ್ಲ ಮಾಹಿತಿಯನ್ನು ಕೇಳಿದ ನಂತರ ಮಕ್ಕಳ ಸಂಬಂಧ ಅಂತ ಹೇಳಿದಾಗ ಡಾನ್ ಆ್ಯನ್ಸೆಲ್ಮೋ ಎಲ್ಲ ವಿಷಯನ ತಿಳಿದು ಇನ್ನು ಎದ್ದು ನಿಂದಿರ್ತಾರೆ. ಎದ್ದು ನಿಂತು ಏನು ಹೇಳ್ತಾರೆ ನೋಡ್ರಿ. ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಸ್ ಅಮೇರಿಕನ್ಸ್. ಸಿ ನಾವು ವಿ ಆರ್ ಸ್ಪ್ಯಾನಿಷ್, ಸೊ ವಿ ಹ್ಯಾವ್ ಲರ್ನ್ಡ್ ಟು ಲವ್ ದೀಸ್ ಅಮೇರಿಕನ್ಸ್. ಸೊ ನಾವೆಲ್ಲರೂ ಈ ಅಮೇರಿಕನ್ಸನ್ನು ಪ್ರೀತಿಯನ್ನು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಅವರು ಒಳ್ಳೆಯವರು ಅಂತಂದು. ವಿ ನೋ ದಟ್ ದೀಸ್ ಅಮೇರಿಕನ್ಸ್ ಆರ್ ವೆರಿ ಗುಡ್ ಪೀಪಲ್. ನಮ್ಗೆ ಗೊತ್ತಿದೆ ಈ ಒಂದು ಅಮೇರಿಕನ್ಸ್ ಏನಿದ್ದಾರಲ್ಲ ಇವರು ಒಳ್ಳೆಯವರಿದ್ದಾರೆ ಅಂತಂದು. ಹಿ ಸೇಡ್ ಬಿಕಾಸ್ ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ಗುಡ್ ನೇಬರ್ಸ್. ವಿ ನೋ ದಟ್ ವಿ ಲವ್ ಅಮೇರಿಕನ್ಸ್ ಬಿಕಾಸ್ ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ದೇ ಆರ್ ಗುಡ್ ನೇಬರ್ಸ್. ನಾವು ಅಮೇರಿಕನ್ಸರನ್ನು ಪ್ರೀತಿ ಮಾಡ್ತೀವಿ ಯಾಕಂತಂದ್ರೆ ಅವರು ಒಳ್ಳೆ ಪೀಪಲ್ ಆಗಿದ್ದಾರೆ, ಒಳ್ಳೆ ನೇಬರ್ಸ್ ಆಗಿದ್ದಾರೆ. ಐ ಸೋಲ್ಡ್ ದೆಮ್ ಮೈ ಪ್ರಾಪರ್ಟಿ ಬಿಕಾಸ್ ಐ ನ್ಯೂ ದೇ ವೇರ್ ಗುಡ್ ಪೀಪಲ್. ಸಿ ದ ರೀಸನ್ ವೈ ಐ ಸೋಲ್ಡ್ ಮೈ ಪ್ರಾಪರ್ಟಿ ಟು ದ ಅಮೇರಿಕನ್ಸ್ ಬಿಕಾಸ್ ಐ ನ್ಯೂ ದೇಟ್ ದೇ ವೇರ್ ಗುಡ್ ಪೀಪಲ್. ನಾನು ನನ್ನ ಜಾಗವನ್ನು ಅವ್ರಿಗೆ ಮಾರಿದ್ದೀನಿ. ಅದು ಯಾಕೆ ಅಂತಂದ್ರೆ ಕಾರಣ ಏನಂತಂದ್ರೆ ನನಗೆ ಗೊತ್ತಿದೆ ಅವರು ಒಳ್ಳೆಯವರು ಅಂತಂದು. But I did not sell them the trees in the orchard.
ನೋಡ್ರಿ ಇಲ್ಲಿ ಡಾನ್ ಎನ್ಸೆಲ್ಮೋ ಹೇಳೋ ಒಂದು ರೀತಿ ಒಳಗೆ ಏನಾಗುತ್ತಂದ್ರೆ ನಾನು ಅಮೇರಿಕನ್ಸನ್ನು ಏನು ಮಾಡಿದ್ದೀನಿ, ಕೇವಲ ನನ್ನ ಜಾಗವನ್ನು ಕೊಟ್ಟಿದ್ದೀನಿ. ಆದರೆ ಅವ್ರಿಗೆ ನಾನು ನನ್ನ ಲ್ಯಾಂಡ್ ಒಳಗೆ ಬರುವಂಥ ಟ್ರೀಸ್ಗಳನ್ನು ಮಾರಲಿಲ್ಲ, ನಾ ಕೇವಲ ನನ್ನ ಜಾಗವನ್ನು ಮಾರಿದ್ದೀನಿ ಅಂಥೇಳಿ ಇಲ್ಲಿ ಡಾನ್ ಎನ್ಸೆಲ್ಮೋ ಅಮೇರಿಕನ್ಸಿಗೆ ರೈಟರ್ಸಿಗೆ ಹೇಳ್ತಾರೆ, ರೈಟರ್ಗೆ ಹೇಳ್ತಾರೆ. ನೋಡ್ರಿ ಇಲ್ಲಿ ಸೊ ವಾಟ್ ಹ್ಯಾಪನ್ಸ್ ಮೀನ್ಸ್ ದಟ್ ಡಾನ್ ಎನ್ಸೆಲ್ಮೋ he says that I agree that Americans are good people. I sold my land to them because they are good people. And he says that Don Anselmo says to the writer that I sold my land, only land, not the trees which are grown in that land, on that land. He says, see, can you imagine if anyone sells you a land, you purchase a land, and the trees which are grown on that land, in that land, if they say that trees it doesn't belongs to you, do you agree it? ನೋಡ್ರಿ, ಯಾರಾದ್ರೂ ನೀವು ಯಾವುದೋ ಒಂದು ಜಾಗವನ್ನು ಖರೀದಿ ಮಾಡಿದಾಗ ಅದರೊಳಗೆ ಅದರಲ್ಲಿ ಬೆಳೆದಿರುವಂಥ ಗಿಡ ಮರಗಳು ಏನದಾವು ನಿಮ್ಗೆ ಸಂಬಂಧಪಟ್ಟಿಲ್ಲ, ಆ ಒಂದು ಅಗ್ರಿಮೆಂಟ್ ಒಳಗೆ ನಾನು ಕೇವಲ ಜಾಗವನ್ನು ಮಾರಿದ್ದೀನಿ, ಅದರೊಳಗೆ ಬರುವಂಥ ಗಿಡಗಳನ್ನು ಮಾರಲಿಲ್ಲ ಅಂದ್ರೆ ನಿಮ್ಮ ವಿಚಾರಗಳು ಯಾವ ರೀತಿ ಇರ್ತಾವೆ. ಸೊ ನೀವು ಅದು ಯಾವ ರೀತಿ ತಗೋತೀರಿ ಅನ್ನೋ ಒಂದು ಪ್ರಶ್ನೆ. ಸೊ ಹೌ ಕ್ಯಾನ್ ಯು ಹ್ಯಾಂಡಲ್ ದಟ್? If you are selling a land, whatever comes in that land, it belongs to the person who has purchased it. Now, what happens means the writer, so he asked Don Anselmo to think about the matter, but Don Anselmo, he says that I have sold the land, but not the trees which are grown on that land. Can you imagine if a person sells you land and you purchase the land and the trees which are grown in that land, it doesn't belongs to you? Then what is your thought, what is your perception regarding this matter? ನೋಡ್ರಿ, ಇಲ್ಲಿ ಯಾರಾದ್ರೂ ನಿಮ್ಗೆ ನೀವು ಖರೀದಿ ಮಾಡಿರುವಂಥ ಜಾಗ ಇದೆ, ಆ ಜಾಗದೊಳಗೆ ಬರುವಂಥ ಗಿಡಗಳು ನಿಮ್ಮೂ ಅಲ್ಲ ಅಂತ ಹೇಳಿದಾಗ ನೀವು ಯಾವ ರೀತಿ ವಿಚಾರ ಮಾಡ್ತೀರಿ? ಅದೇ ರೀತಿ ಇಲ್ಲಿ ಡಾನ್ ಎನ್ಸೆಲ್ಮೋ ಏನು ಹೇಳ್ತಾರಂತಂದ್ರೆ, ನಾ ಕೇವಲ ಜಾಗವನ್ನು ಮಾರಿದ್ದೀನಿ, ಆದರೆ ಜಾಗದಲ್ಲಿ ಬರುವಂಥ ಗಿಡ ಮರಗಳೇನದವಲ್ಲ ಅವನ್ನ ಮಾರಲಿಲ್ಲ ಅಂಥೇಳಿ ಹೇಳ್ತಾರೆ. ಸೊ ಐ ಹ್ಯಾವ್ ನಾಟ್ ಸೋಲ್ಡ್ ದ ಆರ್ಚರ್ಡ್, ನಾನು ತೋಟವನ್ನು ಮಾರಲಿಲ್ಲ, ಕೇವಲ ಜಾಗವನ್ನು ಮಾಡೀನಿ, ಗಿಡಗಳನ್ನು ಮಾರಲಿಲ್ಲ ಅಂಥೇಳಿ ಡಾನ್ ಎನ್ಸೆಲ್ಮೋ ಹೇಳ್ತಾರೆ. ದಿಸ್ ವಾಸ್ ಬ್ಯಾಡ್ ಡಾನ್ ಎನ್ಸೆಲ್ಮೋ, ಐ ಪ್ಲೀಡೆಡ್. ವೆನ್ ಒನ್ ಸೈನ್ಸ್ ಅ ಡೀಡ್ ಆ್ಯಂಡ್ ಸೆಲ್ಸ್ ಪ್ರಾಪರ್ಟಿ, ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್. And those trees, every one of them are on the land and inside the boundaries of what you sold. See, now once again the writer, the lawyer Sedillo is trying to convince Don Anselmo on the matter. But what happens? Let us see. This was bad, Don Anselmo, I pleaded. See, now our writer, lawyer, he is requesting, pleading in the sense requesting. He is requesting to Don Anselmo. He says that Don Anselmo, whatever you are saying, it is wrong, it is bad. So you are saying that you have sold only land, but you have not sold the trees, the orchard. Don Anselmo, ನೀವೇನು ಹೇಳ್ತಾ ಇದ್ದೀರಲ್ಲ ಅದು ಒಂದು ತಪ್ಪಾಗಿದೆ, ಸರಿಯಲ್ಲ ಈ ರೀತಿ ಮಾತನಾಡುವುದು. ನೀವೇನು ಹೇಳ್ತಾ ಇದ್ದೀರಿ, ಕೇವಲ ಜಾಗವನ್ನು ಮಾರಿದ್ದೀನಿ, ಗಿಡಗಳನ್ನು ಮಾರಲಿಲ್ಲ ಅಂತ ಹೇಳ್ತೀರಲ್ಲ ಅಂಥೇಳಿ ಈ ರೀತಿ ಹೇಳ್ತಾರೆ. When one signs a deed and sells real property, one sells also everything that grows on the land. See, so Mr. Sedillo, he is saying that if a man, he sells his property to another person, then he is selling all the things which comes in that land, even the trees also. ನೋಡ್ರಿ, ಸೆಡಿಲೋ ತಿಳಿಸಿ ಹೇಳ್ತಾರೆ ಡಾನ್ ಎನ್ಸೆಲ್ಮೋಗೆ ಏನಂತಂದ್ರೆ, ಒಂದು ಮನುಷ್ಯ ಅವ ತನ್ನ ಜಾಗವನ್ನು ಬೇರೆಯವ್ರಿಗೆ ಮಾರಿದ್ರೆ ಆ ಜಾಗದೊಳಗೆ ಬರುವಂಥ ಎಲ್ಲ ವಸ್ತುಗಳು ಯಾರಿಗೆ ಸೇರ್ತಾವು? ಖರೀದಿ ಮಾಡಿರುವಂಥ ವ್ಯಕ್ತಿಗೆ ಸೇರ್ತಾವು. ಅದರೊಳಗೆ ಬರುವಂಥ ಗಿಡಗಳೂ ಸಹಿತ ಆ ಒಂದು ವ್ಯಕ್ತಿಗೆ ಸೇರುತ್ತೆ, ಆ ಓನರ್ಗೆ ಸೇರುತ್ತೆ ಅಂಥೇಳಿ ಈಗ ಸೆಡಿಲೋ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ those trees, every one of them are on the land and inside the boundaries of what you sold. So here the trees which are in your boundary, which is in the land which you have sold to the Americans, that is
everything, each and every tree, it belongs to the Americans, it belongs to the owner. ನೋಡ್ರಿ ಇಲ್ಲಿ ಏನು ಹೇಳುತ್ತಂದ್ರೆ ಸೆಡಿಲ್ ಅವ್ರು ಹೇಳ್ತಾರೆ, ಅದು ಅಷ್ಟೇ ಅಲ್ಲದ ಅದು ಜಾಗದೊಳಗೆ ಬರುವಂಥ ವಸ್ತುಗಳು ಅಷ್ಟೇ ಅಲ್ಲದ ನೀ ಏನು ಜಾಗವನ್ನು ಸೆಲ್ ಮಾಡಿದೆಯಲ್ಲ ಅಮೇರಿಕನ್ಸಿಗೆ ಏನು ಕೊಟ್ಟಿದ್ದೀರಿ ಅಲ್ಲ, ಆ ಒಂದು ಜಾಗದೊಳಗೆ ಬಂದಿರುವಂಥ ಎಲ್ಲ ಗಿಡ ಮರಗಳು ಕೇವಲ ಆರ್ಚರ್ಡ್ ಅಂತ ಅಷ್ಟೇ ಅಲ್ಲ, ತೋಟ ಅಂತ ಅಷ್ಟೇ ಅಲ್ಲ, ಎಷ್ಟೊಂದು ಗಿಡಗಳದಾವಲ್ಲ ನಿಮ್ಮ ಬೌಂಡ್ರೀಸ್, ಸೊ ನಿಮ್ಮ ಗಡಿ ಎಲ್ಲ ಹಿಡಿದು ಎಷ್ಟು ಟ್ರೀಸ್ಗಳದಾವಲ್ಲ ಆ ಎಲ್ಲ ಟ್ರೀಸು ಸಹಿತ ಯಾರಿಗೆ ಸೇರ್ತಾವು? ಅಮೇರಿಕನ್ಸಿಗೆ ಸೇರ್ತಾವು. ಯಾಕಂತಂದರೆ ಅಮೇರಿಕನ್ಸ್ ಅದನ್ನು ಖರೀದಿ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಸೆಡಿಲೋ ಟ್ರೈ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಆದ್ರೆ ಅವರು ಅದನ್ನು ಒಪ್ಪುವುದಿಲ್ಲ. ಎಸ್, ಐ ಅಡ್ಮಿಟ್ ದಟ್ he said, you know, he added, I am the oldest man in the village. Almost everyone there is my relative, and all the children of Rio and Medio are my sobrins and nephews, my descendants. Every time a child has been born in Rio and Medio, since I took possession of the house from my mother, I have planted a tree for that child. The trees in that orchard are not mine, senior, they belong to children of the village. Every person in Rio and Medio born since the railroad came to Santa Fe owns a tree in the orchard. I did not sell the trees because I could not, they are not mine. See, now that Don Anselmo, he is giving an explanation that why those trees are not his, why that orchard is not his property. ಇಲ್ಲಿ ಡಾನ್ ಎನ್ಸೆಲ್ಮೋ ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ಗಿಡ ಮರಗಳು ಏನದಾವಲ್ಲ ಅವು ಈ ಡಾನ್ ಎನ್ಸೆಲ್ಮೋದು ಪ್ರಾಪರ್ಟಿ ಅಲ್ಲ ಅಂಥೇಳಿ ಏನು ಹೇಳ್ತಾರೆ ನೋಡ್ರಿ. ಎಸ್, ಐ ಅಡ್ಮಿಟ್ ದಟ್ ಹಿ ಸೇಡ್, ಡಾನ್ ಎನ್ಸೆಲ್ಮೋ ಸೇಸ್ ದಟ್ ಎಸ್ ಐ ಅಗ್ರಿ, ಐ ಅಡ್ಮಿಟ್ ದಟ್ ಇಫ್ ಅ ಪರ್ಸನ್ ಸೆಲ್ಸ್ ಅ ಲ್ಯಾಂಡ್, ದ ಟ್ರೀಸ್ ವಾಟ್ ಎವರ್ ದ ಥಿಂಗ್ಸ್ ಆರ್ ದೇರ್ ಇನ್ ದಟ್ ಲ್ಯಾಂಡ್ ಇಟ್ ಬಿಲಾಂಗ್ಸ್ ಟು ದ ಓನರ್. ನಾನು ಒಪ್ತೀನಿ, ಒಂದು ಜಾಗವನ್ನು ಬೇರೆಯವ್ರಿಗೆ ನಾವು ಸೆಲ್ ಮಾಡಿದಾಗ ಏನಾಗುತ್ತಂದ್ರೆ ಬೇರೆಯವ್ರಿಗೆ ಮಾರಾಟ ಮಾರಿದಾಗ ಅದರೊಳಗೆ ಬರುವಂಥ ಎಲ್ಲ ವಸ್ತುಗಳು ಸಹಿತ ಆ ಓನರ್ದಾಗಿರ್ತಾವೆ, ಖರೀದಿ ಮಾಡಿರುವಂಥ ವ್ಯಕ್ತಿದಾಗ್ತಾವು. ಯು ನೋ, ಹಿ ಆ್ಯಡೆಡ್, ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ಡು ಯು ನೋ ದಟ್ ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ಮೈ ವಿಲೇಜ್. ಇಲ್ಲಿ ಡಾನ್ ಎನ್ಸೆಲ್ಮೋ ಹೇಳ್ತಾರೆ, ನಾನು ನನ್ನ ವಿಲೇಜ್ ಒಳಗೆ ಓಲ್ಡ್ ಪರ್ಸನ್ ಆಗಿದ್ದೀನಿ, ನಾನು ಒಂದು ಹಿರಿಯ ಮನುಷ್ಯ ನನ್ನ ವಿಲೇಜ್ ಒಳಗೆ ಅಂತ ಹೇಳ್ತಾರೆ. Almost everyone there is my relative, and all the children of Rio and Medio are my sobrins and nephews. See, he says that I am an old person in my village, and everyone in that village is my relative, and all children are my nieces and nephews. ನೋಡ್ರಿ ಎಷ್ಟು ಚೆಂದಾಗಿ ಡಾನ್ ಎನ್ಸೆಲ್ಮೋ ಹೇಳ್ತಾರೆ ಏನಂತಂದರೆ, ಆ ಒಂದು ಊರು ನನ್ನದೂರು ಹೌದು, ನಾನು ಅಲ್ಲಿ ಒಂದು ಹಿರಿಯ ಮನುಷ್ಯ ಅಂತ ಹೇಳ್ತೀನಿ, ಆದರೆ ಅಲ್ಲಿರುವಂಥ ಎಲ್ಲ ಜನರೂ ಸಹಿತ ನನ್ನ ಸಂಬಂಧಿಕರು, ಅಲ್ಲಿರುವಂಥ ಎಲ್ಲ ಮಕ್ಕಳು ಸಹಿತ ನನ್ನ ಮಕ್ಕಳು ಆಗಿದ್ದಾವು, ಅವು ಸಹಿತ ನನ್ನ ಸಂಬಂಧಿಕರಿದ್ದಂಗೆ ಅದಾವು. ದೇ ಆರ್ ಮೈ ನೀಸ್ ಆ್ಯಂಡ್ ನೆಫ್ಯೂಸ್, ಹಿ ಸೇಸ್. ಮೈ ಡಿಸೆಂಡೆಂಟ್ಸ್, ಸೊ ದೇ ಆರ್ ಮೈ ಡಿಸೆಂಡೆಂಟ್ಸ್, ದೇ ಆರ್ ಮೈ ಇನ್ಹೆರಿಟನ್ಸ್. ನೋಡ್ರಿ ಅವ್ರು ಏನು ಹೇಳ್ತಾರಂತಂದ್ರೆ, ಆ ಮಕ್ಕಳು ಏನದಾರಲ್ಲ ಅವ್ರು ನನ್ನ ವಾರಿಸುದಾರರು, ಸೊ ಈ ಗಿಡ ಮರಗಳು ಅವ್ರಿಗೆ ಸೇರ್ಪಟ್ಟಿದ್ವು ಅಂತ ಹೇಳ್ತಾರೆ. ಎವ್ರಿ ಟೈಮ್ ಅ ಚೈಲ್ಡ್ ಹ್ಯಾಸ್ ಬೀನ್ ಬಾರ್ನ್ ಇನ್ Rio and Medio since I took possession of the house from my mother, I have planted a tree for that child. See, here Don Anselmo, he says that whenever a child has taken a birth, so in the name of that child I have planted a tree. In the name of that boy, that girl, I have planted a tree. Since my mother gave me possession, since my mother gave me authority. ನೋಡ್ರಿ, ಯಾವಾಗಿಂದ ನನ್ನ ತಾಯಿ ನನ್ನ ಕೈಗೆ ಆ ಪೊಸೆಷನನ್ನು ಕೊಡ್ತಾರಲ್ಲ, ಹಿಡಿತವನ್ನು ಕೊಟ್ಟಾಗ ನಾನು ಆ ಒಂದು ಲ್ಯಾಂಡ್ದ ಓನರ್ ಆದ ನಂತರ, ಸೊ ಈ ಊರಲ್ಲಿ ಎಷ್ಟು ಮಕ್ಕಳು ಅವರು ಬರ್ತ್ ಆಗುತ್ತಲ್ಲ, ಜನ್ಮವನ್ನು ತಗೋತಾರಲ್ಲ, ಆ ಎಲ್ಲ ಮಕ್ಕಳ ಹೆಸರ್ಲಿಂದ ಒಂದೊಂದು ಗಿಡವನ್ನು ನಾನು ಪ್ಲ್ಯಾಂಟ್ ಮಾಡಿದ್ದೀನಿ ಅಂಥೇಳಿ ಈ ಎನ್ಸೆಲ್ಮೋ ಹೇಳ್ತಾರೆ, ಡಾನ್ ಎನ್ಸೆಲ್ಮೋ. Now what happens, let us see. So the trees in that orchard are not mine, senior, they belongs to the children of the village. See, here he says that
That's why they are the real owners of the trees. The trees I have planted in their name only. That tree is property of the child and I am not the real owner of that tree. ನೋಡ್ರಿ, ಹಾಗಾಗಿ ಡಾನ್ ಎನ್ಸೆಲ್ಮೋ ಹೇಳ್ತಾರೆ, ಅವ್ರ ಹೆಸರಿನಲ್ಲಿ ನಾನು ಒಂದು ಟ್ರೀಯನ್ನು ಪ್ಲ್ಯಾಂಟ್ ಮಾಡಿದ್ದೀನಿ, ಆ ಟ್ರೀ ಅವ್ರಿಗೆ ಸೇರ್ಪಡುತ್ತದೆ, ಅವ್ರ ಪ್ರಾಪರ್ಟಿ, ಅವ್ರ ಜಾಗಿರ್ದಾರಿ, ಆ ಪ್ರಾಪರ್ಟಿ ಅವ್ರದ್ದಿದೆ. ಸೊ ಹಾಗಾಗಿ ಆ ಒಂದು ಗಿಡದ ಮೇಲೆ ನನಗೆ ಹಕ್ಕಿಲ್ಲ, ಆ ಗಿಡದ ಬಗ್ಗೆ ಮಾತಾಡುವಂಥ ಹಕ್ಕು ನನ್ನದಲ್ಲ ಅಂಥೇಳಿ ಡಾನ್ ಎನ್ಸೆಲ್ಮೋ ರೈಟರ್ಗೆ ತಿಳಿಸ್ತಾರೆ. ಸೀನಿಯರ್, they belongs to the children of the village. Every person in Rio and Medio born since the railroad came to Santa Fe owns a tree in the orchard. So since during the time when the railroad was made, so when the railroad came to Santa Fe, so since that time only I have planted a tree to the child, and that trees, that orchard, it belongs to the children. ನೋಡ್ರಿ, ಸ್ಯಾಂಟ್ಫೆಯ ರೇಲ್ ರೋಡ್ ಯಾವಾಗ ಬಂದಿದೆಯಲ್ಲ ಅವತ್ತಲಿಂತ್ರ, ಆ ಸಮಯಲಿಂತ್ರನೇ ನಾನು ಗಿಡಗಳನ್ನು ಪ್ಲ್ಯಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ ಗಿಡಗಳು ಯಾರ ಹೆಸರಿನಲ್ಲಿದೆ? ಮಕ್ಕಳ ಹೆಸರಲ್ಲಿದೆ. ಸೊ ಹಾಗಾಗಿ ಆ ಗಿಡ ಮಕ್ಕಳದು, ನನಗೂ ಅಲ್ಲ ಅಂಥೇಳಿ ಹೇಳ್ತಾರೆ. I did not sell the trees because I could not, they are not mine. See, I did not sell the trees, I sold only land, because the trees, they are not mine. Those trees, they don't belong to me. ಇಲ್ಲಿ ಹೇಳ್ತಾರವರು ಡಾನ್ ಎನ್ಸೆಲ್ಮೋ, ನಾನು ಗಿಡಗಳನ್ನು ಮಾರಲಿಲ್ಲ, ಮರಗಳನ್ನು ಮಾರಲಿಲ್ಲ, ನಾನು ಕೇವಲ ಜಾಗವನ್ನು ಮಾರಿದ್ದೀನಿ. ಯಾಕಂತಂದರೆ ಆ ಜಾಗ ನನ್ನದು ಹೌದು, ಆದರೆ ಅದರೊಳಗೆ ಬೆಳೆದಿರುವಂಥ, ಅದರಲ್ಲಿ ಬೆಳೆದಿರುವಂಥ ಗಿಡ ಮರಗಳೇನದವಲ್ಲ ಅವು ನನ್ನೂ ಅಲ್ಲ ಅಂಥೇಳಿ ಇಲ್ಲಿ ಡಾನ್ ಎನ್ಸೆಲ್ಮೋ ಹೇಳ್ತಾರೆ. There was nothing we could do. Legally, we owned the trees, but the old man had been so generous, refusing what amounted to a fortune for him. It took most of the following winter to buy the trees individually from the descendants of Don Anselmo in the valley of Rio and Medio. So, at the end, how the case it is solved here in the last paragraph it is explained. ಕೊನೆಯದಾಗಿ ಯಾವ ರೀತಿ ನಮ್ಮ ರೈಟರ್ ಸೆಡಿಲೋ ಅವರು ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. There was nothing we could do. See, now Don Anselmo, he is giving explanation and writer says that we can't do anything. We have submitted to Don Anselmo because he says that that tree is not belong to me, it is not mine. We can't do anything. We can't convince this stubborn man. We can't convince this old man. ನೋಡ್ರಿ, ನಾವು ಏನೂ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿಂದ್ರೆ. ಸೊ ಈ ವಿಷಯ ನಮ್ಮದಾಗಲಿಲ್ಲ. ಯಾಕಂತಂದ್ರೆ ಡಾನ್ ಎನ್ಸೆಲ್ಮೋಗೆ ಎಷ್ಟು ತಿಳಿಸಿ ಹೇಳಿದರೂ ಸಹಿತ, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದರೂ ಸಹಿತ ಡಾನ್ ಎನ್ಸೆಲ್ಮೋ ಅವರು ಆ ಒಂದು ವಿಚಾರವನ್ನು ತನ್ನ ಮೈಂಡಲ್ಲಿ ತಗೊಂಡೇ ಇಲ್ಲ. ಬರೀ ಈ ಜಾಗ ನನ್ನದು, ಆದರೆ ಈ ಗಿಡಗಳೇ ನನ್ನದಲ್ಲ ಅಂಥೇಳಿ ನಿಂತುಬಿಟ್ಟಿದ್ದಾರೆ. ಎಷ್ಟು ಹೇಳಿದರೂ ಕನ್ವಿನ್ಸ್ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಲೀಗಲಿ ವಿ ಓನ್ ದ ಟ್ರೀಸ್, ಬಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ generous, refusing what amounted to a fortune for him. See, now what happens means, at the end of the story, so they legally owned the trees, but that Don Anselmo, he was so generous that he refused the double amount, so which was his fortune, which would be his fortune, but he rejected that money. He took only $1,200. ನೋಡ್ರಿ, ಡಾನ್ ಎನ್ಸೆಲ್ಮೋ ತಿಳಿಸಿ ಹೇಳಬೇಕಂತಂದ್ರೆ ತಲೆ ಹೊಡೆಯುವಂಥದ್ದು ಒಂದು ವಿಷಯ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಸೆಡಿಲೋ ಅವರು ಲೀಗಲಿ ಕಾನೂನುಬದ್ಧವಾಗಿ ಆ ಟ್ರೀಸ್ಗಳನ್ನು ಖರೀದಿ ಮಾಡ್ತಾರೆ. ಯಾವ ರೀತಿ ಆ ಟ್ರೀಸ್ಗಳನ್ನು ಖರೀದಿ ಮಾಡ್ತಾರೆ ಅಂತಂದ್ರೆ, ಹಣವನ್ನು ಕೊಟ್ಟು ಆ ಟ್ರೀಸನ್ನು ಖರೀದಿ ಮಾಡ್ತಾರೆ. ಇಲ್ಲಿ ರೈಟರ್ ಹೇಳ್ತಾರೆ, ಡಾನ್ ಎನ್ಸೆಲ್ಮೋಗೆ ಡಬಲ್ ಅಮೌಂಟ್ ಕೊಡೋಕೆ ರೆಡಿ ಇದ್ದರೂ ಸಹಿತ ಆ ಡಬಲ್ ಅಮೌಂಟ್ ತೊಗೊಳ್ಳೋದಿಲ್ಲ. ಆ ಡಾನ್ ಎನ್ಸೆಲ್ಮೋ ಎಷ್ಟು ಉದಾರವಾಗಿರುವಂಥ ಒಂದು ಮನುಷ್ಯ ಡಾನ್ ಎನ್ಸೆಲ್ಮೋ ಆಗಿದ್ದಾನೆ. ಅವರು ಒಬ್ಬರು ಜೆಂಟಲ್ಮೆನ್ ಅಂಥೇಳಿ ಸೆಡಿಲೋ ಅವರು ಹೇಳ್ತಾರೆ. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ winter to buy the trees individually from the descendants of Don Anselmo in the valley of Rio and Medio. So it took lots of time. It took the following winter, the coming winter season, to buy the trees individually, separately, singly from each and every person of that Rio and Medio who was the descendant, inheritant of that
ಡಾನ್ ಎನ್ಸೆಲ್ಮೋ. ನೋಡ್ರಿ ಇನ್ನು ಕೊನೆಯದಾಗಿ ಏನು ಮಾಡ್ತಾರಂತಂದ್ರೆ ಮುಂದಿನ ಬರುವಂಥ ವಿಂಟರ್ ಸೀಸನ್, ಸೊ ಅಲ್ಲಿ ತನಕ ಇವ್ರಿಗೆ ಸಮಯ ಜಗ್ತಾ ಹೋಗುತ್ತೆ. ಅಲ್ಲಿ ತನಕ ಇವ್ರು ಏನು ಮಾಡ್ತಾರಂದ್ರೆ ಪ್ರತಿಯೊಂದು ಮಗುವಿನಲಿಂತ್ರ ಅವನ ಹೆಸರಿನಲ್ಲಿ ಇರುವಂಥ ಒಂದು ಗಿಡವನ್ನು ಖರೀದಿ ಮಾಡ್ಕೊತಾರೆ. ಸೊ ದಿಸ್ ಈಸ್ ಹೌ ದೇ ಹ್ಯಾವ್ ಸಾಲ್ವ್ ದ ಕೇಸ್. This is the story of a gentleman of Rio and Medio. So very beautifully he says that the trees are not mine, the land is mine. ನೋಡಿರಿ ಕೊನೆಯದಾಗಿ ಡಾನ್ ಎನ್ಸೆಲ್ಮೋ ಏನು ಹೇಳ್ತಾರಂತಂದ್ರೆ ಜಾಗ ನನ್ನದು, ಗಿಡಗಳು ನನ್ನದಲ್ಲ. ಹಾಗಾಗಿ ಕೊನೆಯದಾಗಿ ಅಮೇರಿಕನ್ಸ್ ಹಣವನ್ನು ಕೊಟ್ಟು ಒಂದೊಂದು ಗಿಡವನ್ನು ಖರೀದಿ ಮಾಡ್ತಾರೆ. ಸೊ ಲೈಕ್ ದಿಸ್ ದೇ ಹ್ಯಾವ್ got the property, they have owned the orchard and trees. I hope you all understood the lesson. Thank you.